ಪತ್ರಿಕಾಗೋಷ್ಠಿಯ ಉದ್ದೇಶಿಸಿ ಮಾತನಾಡ್ತಕ್ಕಂಥ ನಮ್ಮ ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ಶರಣಪ್ರಕಾಶ್ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಜೂನ್ 8ರಂದು ಆಲ್ಮಟ್ಟಿಯಲ್ಲಿ ಬೃಹತ್ ಪ್ರಮಾಣದಲ್ಲಿ ನಮ್ಮೊಂದು ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶಾಂತಗೌಡರ ಒಂದು ಇಚ್ಛಾಸಕ್ತಿಯಿಂದ, ಯಾಕಂದ್ರೆ ಈ ನಾವು ಹೋರಾಟ ಮಾಡಿ ನಮ್ಮ ರೈತರಿಗೆ ಇರ್ತಕ್ಕಂಥ ಸಮಸ್ಯೆ ರೈತರಿಗೆ ಗೊತ್ತು. ಸರ್ಕಾರಗಳು ಈ ಜನಪ್ರತಿನಿಧಿಗಳು ಅವ್ರ ಕಾಲಹಾರನಲ್ಲಿ ಬೆಂಗಳೂರದ ಮಾಡೋದ್ರಿಂದ ಇವೆಲ್ಲ ಹೋರಾಟಗಳನ್ನು ನಾವು ಹೋರಾಟ ಮಾಡಿ ನಾವು ರೈತರ ನಮ್ಮ ಹಕ್ಕನ್ನು ಪಡೆಯುವಂಥ ಸಂದರ್ಭ ಆಗಿರಲಿಲ್ಲ. ಅದಕ್ಕೆ 8ನೇ ತಾರೀಕಿಗೆ, ಯಾಕಂದ್ರೆ ಸರ್ಕಾರದಲ್ಲಿ ಕಾವೇರಿ ನದಿಗೆ ಇರತಕ್ಕಂಥ ಒಂದು ಕಾಳಜಿ ನಮ್ಮ ಕೃಷ್ಣಾ ಭಾಗಕ್ಕೂ ಕೂಡ ಕೊಡಬೇಕಾಗ್ತದೆ. ಅದ್ರ ಜೊತೆಗೆ ಇಲ್ಲಿಯ ಜನಪ್ರತಿನಿಧಿಗಳು ಕೂಡ ಸರ್ಕಾರದ ಗಮನ ಸೆಳೆಯಬೇಕು. ಇವರು ಬರೀ ನಿಗಮ ಮಂಡಳಿ ಅಧ್ಯಕ್ಷ ಮಾಡಿ ಸಚಿವರು ಮಾಡಿದ ತಕ್ಷಣ ಬೇಡಿಕೆಡು ಅಲ್ಲಿ ಬೆಂಗಳೂರಾಗ ಕಾಲ ಹರಣ ಮಾಡಾಕಬಿಟ್ಟು ನಮ್ಮ ಉತ್ತರ ಕರ್ನಾಟಕದ ಜನಪ್ರತಿನಿಧಿಗಳು ಹಿಂಗಾಗಿ ನಮ್ಮ ಸರ್ಕಾರ ಮಾಡಿದಾಗ ನಮ್ಮ ಉತ್ತರ ಕರ್ನಾಟಕದ ರೈತರಿಗೆ ಭಾಳ ಅನ್ಯಾಯ ಆಗ್ತತಿ. ಈ ಅನ್ಯಾಯದ ವಿರುದ್ಧ ನಮ್ಮ ರಾಜ್ಯಾಧ್ಯಕ್ಷರು ಚುನಾಪನ ಪೂಜಾರಿ ಅವರು ಹಾಗೂ ನಮ್ಮ ಒಬ್ಬ ಕ್ರಿಯಾಶೀಲ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಶಶಿಕಾಂತ್ ಪೂಜಾರಿ ಅವರ ನೇತೃತ್ವದಲ್ಲಿ, ನಮ್ಮ ಶಾಂತಗೌಡರ ನೇತೃತ್ವದಲ್ಲಿ, ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಬೃಹತ್ ಪ್ರಮಾಣದಲ್ಲಿ ಅಧಿಕಾರಿಗಳು ನಾಳೆ 8ನೇ ತಾರೀಕು ಒಳಗೆ ಈಗ ವಿಚಾರ ಮಾಡಿ ಆ ಹೋರಾಟ ನಾವು ನೀರು ಬಿಡುವವರೆಗೂ ನಾವು ಹೇಳಂಗಿಲ್ಲ. ಈಗ ನೀವು 8ನೇ ತಾರೀಕು ಒಳಗೆ ಏನೇನಾದ್ರೂ ಅರ್ಧ ಕೆಲಸ ನೀವು ಮಾಡ್ತೀರ ಮಾಡ್ರಿ. ಈ ತಮ್ಮ ವರದಿಗಳ ಮೂಲಕ, ನಮ್ಮ ವರದಿಗಾರರ ಮೂಲಕ ಈ ಪತ್ರಿಕಾ ಉದ್ದೇಶಿಸಿ ನಾವು ಮಾತಾಡೋದಿಷ್ಟ. ನೀವು ನಾಳೆ 8ನೇ ತಾರೀಕಿಗೆ ನಾವು ಅಲ್ಲಿ ಹೋರಾಟ ಪ್ರಾರಂಭ ಮಾಡಿದೀವಿ ಅಂದ್ರೆ ಏನು 14 ಹಳ್ಳಿಯ ಒಂದು ನಾಗರಬೆಟ್ಟ ಏತ ನೀರಾವರಿ ಯೋಜನೆ ಐತಿ, ಆ ಕಾಲುವೆಗೆ ನೀರು ಹರಿಸೇ ನಾವು ವಾಪಸ್ ಬುದ್ಧಿ ಒಳಗೆ ಬರ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ತಮ್ಮೆಲ್ಲ ಒಂದಿಷ್ಟು ನನ್ನ ಮಾತು.